ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾವು IPS PO ಪ್ರೀವಿಯಸ್ ಇಯರ್ ಟ್ರೆಂಡು, ಅದು ಲಾಸ್ಟ್ 4 ಇಯರ್ಸ್ದು ವೇಕೆನ್ಸಿ ಎಷ್ಟಿತ್ತು ಮತ್ತು ಕಟ್ ಆಫ್ ಎಷ್ಟಿತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ವೇಕೆನ್ಸಿ ನೋಡೋಣ, ಅದಾದಮೇಲೆ ಪ್ರಿಲಿಮ್ಸ್ ಕಟ್ ಆಫ್ ನೋಡೋಣ ಓವರಾಲು. ಅದಾದಮೇಲೆ ನಾನು ಸೆಕ್ಷನಲ್ ಕಟ್ ಆಫ್ ಕೂಡ ತೋರಿಸ್ತೀನಿ, ಬಿಕಾಸ್ ಸೆಕ್ಷನಲ್ ಕಟ್ ಆಫ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಂಗ್ಲೀಷ್ ಸೆಕ್ಷನಲ್ ಕಟ್ ಆಫ್ ಅಂತೂ ತುಂಬ ಇಂಪಾರ್ಟೆಂಟು. ಸೊ ಫಸ್ಟು 2021ರಿಂದ ಸ್ಟಾರ್ಟ್ ಮಾಡೋಣ. 2021ರಲ್ಲಿ ಈ ವೇಕೆನ್ಸಿ ಏನೇನಲ್ಲಿ ತೋರಿಸಿದ್ದೀನಿ ಈ ಕಾಲಮಲ್ಲಿ, ಸೊ ಇದೆಲ್ಲ ಈ ನೋಟಿಫಿಕೇಷನ್ ಬಂದಂಥ ಇದ್ದಂಥ ವೇಕೆನ್ಸಿ ಎಕ್ಸೆಪ್ಟ್ 2024. 2024 ಏಕೆ ಓವರಾಲ್ ವೇಕೆನ್ಸಿ ಇದು. ರಿಸಲ್ಟ್ ಬರೋ ಹಿಂದಿನ ದಿನ ಏನು ವೇಕೆನ್ಸಿ ಇತ್ತು, ರಿಸಲ್ಟ್ ಬಂದಿದ್ದ ದಿನ ಏನು ವೇಕೆನ್ಸಿ ಇತ್ತು, ಅದು 6388. ಈ ಉಳಿದಿರೋ ವರ್ಷಗಳಿಗೆ ನನಗೆ ಡಾಟಾ ಸಿಕ್ಕಿಲ್ಲ, ಯಾಕೆಂದರೆ ನಾನು ಆ ಎಕ್ಸಾಮ್ಗಳು ನಾನು ಬರೆದಿರಲಿಲ್ಲ. 2024 ಬರೆದಿದ್ದೆ. ಸೊ RTA ರಿಪ್ಲೇಸು ಎಲ್ಲ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗ್ತಿತ್ತು. ಸೊ ಅದು ವೀಡಿಯೋಗಳನ್ನೂ ಹಾಕಿದ್ದೆ. ಈ ವರ್ಷವೂ ವೇಕೆನ್ಸಿ ಇನ್ಕ್ರೀಸ್ ಆದರೆ ವಿಡಿಯೋ ಹಾಕ್ತೀನಿ, RTA ರಿಪ್ಲೈ ಸಿಕ್ಕಿದ್ರೆ ನನಗೆ. ಆ್ಯಂಡ್ ಯಾರಾದರೂ RTA ಅಪ್ಲೈ ಮಾಡಿ ರಿಪ್ಲೈ ಬಂದರೆ ನಿಮಗೆ ವೇಕೆನ್ಸಿ ಬಗ್ಗೆ ಪ್ಲೀಸ್ ಶೇರ್ ಮಾಡಿ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಈಗ ವೇಕೆನ್ಸಿ ನೋಡೋಣ. 2021ರಲ್ಲಿ 4135, ಅದಾದಮೇಲೆ 6432, 2023ರಲ್ಲಿ 3049, 2024ರಲ್ಲಿ 6388. ಸೊ ಇದು ಬಂದುಬಿಟ್ಟು ಪ್ರಿಲಿಮ್ಸ್ ಕಟ್ ಆಫ್ ಮಾತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿರೋದು, ಯಾಕೆಂದರೆ ನಾವು ಎಕ್ಸಾಕ್ಟ್ಲಿ ಒಂದು ತಿಂಗಳಾದಮೇಲೆ ಆಗಸ್ಟ್ 17ರಿಂದ ಸ್ಟಾರ್ಟ್, 17, 23, 24 3 ದಿನ ಇರುತ್ತೆ, 12 ಶಿಫ್ಟಲ್ಲಿ ಇರುತ್ತೆ. ಸೊ ಕಟ್ ಆಫ್ ಬಂದುಬಿಟ್ಟು 50.5 2021ರಲ್ಲಿ. ಸೊ ಒಂದು ರೀತಿಲಿ ಕಟ್ ಆಫ್ಗೂ ವೇಕೆನ್ಸಿಗೂ ಲಿಂಕ್ ಇದ್ದೇ ಇರುತ್ತೆ. ಅದ್ರ ಜೊತೆ ಆ ವರ್ಷ ಹಾಕುವಂಥ ಅಪ್ಲಿಕೆಂಟ್ಸು, ಆ ಅಪ್ಲಿಕೆಂಟ್ಸಲ್ಲಿ ಇರೋ ಅಂಥ ಎಕ್ಸ್ಪೀರಿಯನ್ಸ್ಡ್ ಅಪ್ಲಿಕೆಂಟ್ಸು ಮತ್ತು ನ್ಯೂ ಅಪ್ಲಿಕೆಂಟ್ಸು, ಸೊ ತುಂಬ ಥಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಪೇಪರ್ ಡಿಫಿಕಲ್ಟಿ ಲೆವೆಲ್. ಸೊ ಅದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ಸೇಫ್ ಟಾರ್ಗೆಟ್ ಕೊಡ್ತೀನಿ. ಯಾವುದೇ ರೀತಿ ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅದೇನು ಈ ವಿಡಿಯೋದಲ್ಲಿ ಅಂತ ಹೇಳಲ್ಲ. ಎಕ್ಸಾಮ್ ಆಗೋವರೆಗೂ ಯಾವುದೇ ರೀತಿ ಕಟ್ ಆಫ್ ಹೇಳೋಕ್ಕಾಗಲ್ಲ. ಸೊ ಈಗ ಸೆಕ್ಷನಲ್ ಕಟ್ ಆಫ್ ನೋಡೋಣ. ಸೆಕ್ಷನಲ್ ಕಟ್ ಆಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನಲ್ ಕಟ್ ಆಫ್ ಯಾವುದು ಅಂದರೆ ಇಂಗ್ಲೀಷು. ತುಂಬ ಜನ ಇಂಗ್ಲೀಷ್ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗ್ದಲೇ ಓವರಾಲ್ ಕಟ್ ಆಫ್ ಕ್ಲಿಯರ್ ಆಗಿ ಇಂಗ್ಲೀಷ್ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗ್ದಲೇ ಎಕ್ಸಾಮ್ನ ಕ್ಲಿಯರ್ ಮಾಡದೇ ಇರೋರು ಇದ್ದಾರೆ. ಸೊ ಅದಕ್ಕೋಸ್ಕರ ಸೆಕ್ಷನಲ್ ಕಟ್ ಆಫ್ ಬಗ್ಗೆ ಗಮನ ಕೊಡಿ. ಸೊ ಆವ್ರೇಜ್ ಆಗಿ ಇಂಗ್ಲೀಷ್ ನೋಡಿ, ನೀವು ಯಾವುದೇ ವರ್ಷ ತೊಗೊಂಡ್ರು ಆಲ್ಮೋಸ್ಟ್ ಅಕ್ಕಪಕ್ಕನೇ ಇದೆ. ಸೊ ಬೆಟರ್ ಯು ಟಾರ್ಗೆಟ್ 15, ಅಟ್ಲೀಸ್ಟ್ ನೀವು ವೀಕ್ ಇದ್ದರೆ ಅಟ್ಲೀಸ್ಟ್ 15 ಟಾರ್ಗೆಟ್ ಮಾಡಿದರೆ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗುತ್ತೆ. ಸೊ ಇದು ರೀಸನಿಂಗ್ ಸೆಕ್ಷನಲ್ ಕಟ್ ಆಫ್, ಇದೇನು ಆಲ್ಮೋಸ್ಟ್ ಯಾರಿಗೂ ತೊಂದರೆ ಆಗಲ್ಲ ಅನ್ಕೋತೀನಿ. ರೀಸನಿಂಗ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೋತೀರಾ. ಆ್ಯಂಡ್ ಕ್ವಾಂಟಲ್ಲಿ ಸ್ಪೀಡ್ ಮ್ಯಾಥ್ಸ್ ಮಾಡಿದ್ರೇ ಇಷ್ಟು ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗುತ್ತೆ. ಬಟ್ ಈ ವರ್ಷ SBI PO ಕ್ವಾಂಟ್ ಪೇಪರಲ್ಲಿ ಸ್ಪೀಡ್ ಮ್ಯಾಥ್ಸ್ ಇದ್ದಿದ್ದೇ ಒಂದು 3, 4, 5 ಅಷ್ಟೇ. ಸೊ ಫಸ್ಟು ಪೇಪರ್ ಓಪನ್ ಆದಾಗ ಸ್ಪೀಡ್ ಮ್ಯಾಥ್ಸು DIE ಅದನ್ನು ಮಾಡಿ, ನೆಕ್ಸ್ಟ್ ಅರ್ಥಮೆಟಿಕ್ ಸ್ಟ್ರಾಂಗ್ ಇಲ್ಲದೆ ಇರೋರು, ಅದಾದಮೇಲೆ ಅರ್ಥಮೆಟಿಕ್ ಟೈಮ್ ಕೊಡಿ. ಸೊ ರೀಸನಿಂಗ್ ಯಾರು ಸ್ಟ್ರಾಂಗ್ ಇರುತ್ತೆ, ಸ್ವಲ್ಪ ಇಂಗ್ಲೀಷ್ ಓಕೆ ನಾನು 15 ಅಬೋ ತೆಗಿತೀನಿ ಆ ಥರ ಇರೋರು ಈ ಎಕ್ಸಾಮ್ನ ಆರಾಮಾಗಿ ಕ್ಲಿಯರ್ ಮಾಡ್ಕೋತೀರಾ. ಈಗ ಈ ವರ್ಷದ್ದು ಸೇಫ್ ಟಾರ್ಗೆಟ್ ಹೇಳ್ತೀನಿ, ಜಸ್ಟ್ ಸೇಫ್ ಟಾರ್ಗೆಟ್ ಅಷ್ಟೇ, ಯಾವುದೇ ರೀತಿ ಕಟ್ ಆಫ್ ಅಲ್ಲ. ಸೊ ನಾನು ಸೇಫ್ ಟಾರ್ಗೆಟ್ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ, 60ರಿಂದ 65 ಅಂತ. ನಾನು ಆಸ್ಪಿರೆಂಟ್ ಆಗಿದ್ದರೆ ನಾನು ಎಷ್ಟು ಸೇಫ್ ಟಾರ್ಗೆಟ್ ಇಟ್ಕೋತಿದ್ದೆ ಅದೇ ಟಾರ್ಗೆಟ್ ಇಲ್ಲಿ ಇಟ್ಟಿರೋದು. ಪ್ರೀವಿಯಸ್ ಇಯರ್ ನನ್ನ ಟಾರ್ಗೆಟ್ 60 ಅಂತ ಇಟ್ಟಿದ್ದೆ, 61 ಏನೋ ಬಂದಿತ್ತು ಅಂತ ಅನ್ಕೋತೀನಿ ಪ್ರಿಲಿಮ್ಸಲ್ಲಿ. ಬಟ್ ಈ ವರ್ಷ 60 to 65. ಯಾಕೆ ಅಂತಂದರೆ ರೀಸನಿಂಗ್ 40 ಮಾರ್ಕ್ಸ್ ಆಗಿದೆ. ರೀಸನಿಂಗಲ್ಲಿ ತುಂಬಾ ಫಾಸ್ಟ್ ಇರೋರು ಇರ್ತಾರೆ ಮಾಡೋರು. ಸೊ ಈ ಥರ ಇರೋರಿಗೆ 5 ಮಾರ್ಕ್ಸ್ ಏನಿದೆ ಇದು ಒಂದು ಸ್ವಲ್ಪ ಎಡ್ಜ್ ಸಿಗುತ್ತೆ. ಯಾಕೆಂದರೆ 35 ಕ್ವಶನಿಗೆ ಅವ್ರು 40 ಮಾರ್ಕ್ಸ್ ಅಂತ ಹೇಳಿರೋದ್ರಿಂದ. ಸೊ ಆ 5 ಮಾರ್ಕ್ಸು ಯಾರ್ಯಾರು ತುಂಬ ಸ್ಟ್ರಾಂಗ್ ಇದ್ದಾರೆ ರೀಸನಿಂಗಲ್ಲಿ ಅವರಿಗೆ ಸ್ವಲ್ಪ ಅಡ್ವಾಂಟೇಜು. ಅದಕ್ಕೋಸ್ಕರ ನಾನು 60ರಿಂದ 65 ಅಂತ ಹೇಳಿದ್ದೀನಿ. ಆ್ಯಂಡ್ ದಿಸ್ ಇಸ್ ಅ ಸೇಫ್ ಟಾರ್ಗೆಟ್, ನಾಟ್ ಕಟ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.